ಬಿಡದಿ ದಂಗಲ್ ಅಖಾಡಕ್ಕಿಳಿದು ಅಬ್ಬರಿಸ್ತಾ ಇರುವಂಥದ್ದು ಹಿಂದೂ ಹುಲಿ. ಬಿಡದಿ ರೈತರೇ ಡೋಂಟ್ ವರಿ, ನಾನಿರುವುದೇ ನಿಮಗಾಗಿ ಅಂತ ಹೇಳಲಾಗ್ತಾ ಇದೆ. ನೋಡಿ, FIR ಬಿಡದಿ ರೈತರ ಬೆನ್ನಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ನಿಂತಿದ್ದಾರೆ. ಬಿಡದಿ ರೈತರೇ ಡೋಂಟ್ ವರಿ, ನಾನಿರೋದೇ ನಿಮಗಾಗಿ ಅಂತ ಇಲ್ಲಿ ಯತ್ನಾಳ್ ರೈತರ ಬೆನ್ನಿಗೆ ನಿಂತಿದ್ದಾರೆ. ಏನು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಮೇಲೆ FIR ದಾಖಲಾಗಿದೆ. ಇದೀಗ ಬಿಡದಿ ರೈತರ ಬೆನ್ನಿಗೆ ಯತ್ನಾಳ್ ನಿಂತಿರುವಂಥದ್ದು. ಉಚಿತ ಕಾನೂನು ನೆರವು ನೀಡಲು ಯತ್ನಾಳ್ ಈಗ ಮುಂದಾಗಿದ್ದಾರೆ. ರೈತ ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡಲು ಯತ್ನಿಸಲಾಗ್ತಾ ಇದೆ. ರೈತರ ಅನುಮತಿ ಇಲ್ಲದೆ ನಿನ್ನೆ ಸರ್ವೆ ಕಾರ್ಯಕ್ಕೆ ಯತ್ನಿಸಲಾಗಿದೆ. ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ಮಾಡಿದಂತಹ ಮಂಡಲಹಳ್ಳಿ ರೈತರು, ಹೋರಾಟ ಮಾಡಿದ ರೈತರ ಮೇಲೆ ಈಗ FIR ದಾಖಲಾಗಿದೆ. ರೈತರ ಮೇಲೆ ಕೊಲೆಯ ಯತ್ನದ ಕೇಸ್ ಈಗ ದಾಖಲಾಗಿದೆ. ರೈತರ ಮೇಲೆ FIR ದಾಖಲಾದಂತಹ ಬೆನ್ನಲ್ಲೇ ಈಗ ಯತ್ನಾಳ್ ಇಲ್ಲಿ ರೊಚ್ಚಿಗೆದ್ದಿದ್ದಾರೆ. ಅಂದ್ರೆ ರೈತರ ಪರವಾಗಿ ನಿಂತಿದ್ದಾರೆ. ಕೇಸು ಹಾಕಿಸ್ಕೊಂಡಿರುವ ರೈತರು ಧೃತಿಗೆಡಬೇಕಾಗಿಲ್ಲ, ನಾನ್ ನಿಮ್ ಜೊತೆಗಿರ್ತೀನಿ, ನಮ್ಮ ಕಾನೂನು ತಂಡ ಉಚಿತ ನೆರವನ್ನ ನೀಡುತ್ತೆ, ನಿಮಗೆ ಹೋರಾಟ ಅಂತ್ಯ ಕಾಣುವ ತನಕ ನಿಮ್ಮ ಜೊತೆಗಿರ್ತೀನಿ ನಾನು. ಬಿಡದಿಯ ರೈತರಿಗೆ ಹಿಂದೂ ಹುಲಿ ಯತ್ನಾಳ್ ಇಲ್ಲಿ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಏನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಗಲಾಟೆ ಆಯಿತು. ರೈತರು ಏನು ಅಧಿಕಾರಿಗಳ ಮೇಲೆ ಅಂದ್ರೆ ಪೊರಕೆ ಸೇವೆಯನ್ನ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ವಿರುದ್ಧವಾಗಿ FIR ದಾಖಲಾಗಿದೆ. ಇದೀಗ ಬಿಡದಿ ವಿಚಾರಕ್ಕೆ ನಾನಿರೋದೇ ನಿಮ್ಗಾಗಿ ಅಂತ ರೈತರ ಪರವಾಗಿ ಯತ್ನಾಳ್ ಈಗ ಬರ್ತಾ ಇರುವಂಥದ್ದು. ಉಚಿತ ಕಾನೂನು ನೆರವು ನೀಡಲು ಮುಂದಾಗಿದ್ದಾರೆ ಯತ್ನಾಳ್. ರೈತರ ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡಲು ಯತ್ನಿಸಲಾಯಿತು. ರೈತರ ಅನುಮತಿ ಇಲ್ಲದೆ ನಿನ್ನೆ ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ಯತ್ನಿಸಿದ್ರು. ಮಂಡಲಹಳ್ಳಿಯಲ್ಲಿ ಸರ್ವೆಗೆ ಭೇಟಿ ನೀಡಿದ ಅಧಿಕಾರಿಗಳು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ರು. ರೈತರು ಹೋರಾಟ ಮಾಡಿದಂತಹ ರೈತರ ಮೇಲೆ FIR ದಾಖಲಾಗಿತ್ತು. FIR ದಾಖಲಾದಂತಹ ಬೆನ್ನಲ್ಲೇ ಈಗ ಯತ್ನಾಳ್ ಎಚ್ಚೆತ್ತುಕೊಂಡಿದ್ದಾರೆ. ಕೇಸು ಹಾಕಿಸಿಕೊಂಡಿರುವಂತಹ ರೈತರು ಧೃತಿಗೆಡಬೇಕಾಗಿಲ್ಲ, ನಾನಿರ್ತೀನಿ ನಿಮ್ಮ ಪರವಾಗಿ, ನಮ್ಮ ಕಾನೂನು ತಂಡ ಉಚಿತವಾಗಿ ಇಲ್ಲಿ ನಿಮಗೆ ನೆರವನ್ನ ನೀಡ್ತೀವಿ, ಹೋರಾಟ ಅಂತ್ಯ ಕಾಣುವ ತನಕ ನಿಮ್ಮ ಜೊತೆಗೆ ನಾನಿರ್ತೀನಿ. ಬಿಡದಿಯ ರೈತರಿಗೆ ಈ ರೀತಿಯಲ್ಲಿ ಯತ್ನಾಳ್ ಈಗ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಯಾಕೋ ಮುಗಿಯೋಂಗೆ ಕಾಣಿಸ್ತಾ ಇಲ್ಲ. ರೈತರ ವಿರುದ್ಧವಾಗಿ FIR ದಾಖಲಾಗಿದೆ. 20ಕ್ಕೂ ಹೆಚ್ಚು ರೈತರ ವಿರುದ್ಧವಾಗಿ FIR ದಾಖಲಾಗಿರುವಂಥದ್ದು. ನಿನ್ನೆ ಏನು ರೈತರು ಹೋರಾಟ ನಡೆಸಿದ್ರು, ಇನ್ನು ಅಧಿಕಾರಿಗಳ ವಿರುದ್ಧವಾಗಿ ಸರ್ವೆಗೆ ಬಂದಂತಹ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನ ಮಾಡಿದ್ರು. ನಾವು ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ರು. ಇದೀಗ ಯಾರು ಹೋರಾಟ ಮಾಡಿದ್ರು ಆ ರೈತರ ಮೇಲೆ 20ಕ್ಕೂ ಹೆಚ್ಚು ರೈತರ ಮೇಲೆ FIR ದಾಖಲು ಮಾಡಲಾಗಿದೆ. ಅದು ಏನು FIR ದಾಖಲಾದಂತಹ ಬೆನ್ನಲ್ಲೇ ಈಗ ಯತ್ನಾಳ್ ಎಚ್ಚೆತ್ತುಕೊಂಡಿದ್ದಾರೆ. ರೈತರ ಬೆನ್ನಿಗೆ ನಾನಿರ್ತೀನಿ, ಅವ್ರ ಜೊತೆ ನಾನು ನಿಲ್ತೀನಿ, ನಮ್ಮ ಕಾನೂನು ತಂಡ ಇರುತ್ತೆ, ಈ ಬಿಡದಿ ಟೌನ್ಶಿಪ್ ವಿಚಾರ ಅಂತ್ಯ ಕಾಣುವವರೆಗೂ ಕೂಡ ಜೊತೆಗೆ ನಾನಿರ್ತೀನಿ ಅಂತ ಹೇಳಿ ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರೈತರ ಬೆನ್ನಿಗೆ ನಿಂತಿದ್ದಾರೆ. ನೋಡಿ, ಇಲ್ಲಿ ಬಿಡದಿ ರೈತರೇ ನಾನಿರೋದೇ ನಿಮಗಾಗಿ ಅಂತ ಬಿಡದಿ ರೈತರ ಬೆನ್ನಿಗೆ ಬಸನಗೌಡ ಯತ್ನಾಳಿಗ ನಿಂತಿದ್ದಾರೆ. ಉಚಿತ ಕಾನೂನು ನೆರವನ್ನ ನೀಡಲು ಯತ್ನಾಳಿಗ ಮುಂದಾಗಿರುವಂಥದ್ದು. ರೈತರ ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡಲು ಯತ್ನಿಸಲಾಯಿತು. ನಿನ್ನೆ ಅಧಿಕಾರಿಗಳು ಸರ್ವೆ ಮಾಡಲು ಮುಂದಾದ್ರು. ಇದೇ ವಿಚಾರಕ್ಕೆ ನೋಡಿ ರೈತರು ಹೋರಾಟಕ್ಕೆ ನಿಂತರು. ಪೊರಕೆನ ಹಿಡ್ಕೊಂಡು ನಿಂತ್ಕೊಂಡ್ರು. ನಾರಿ ಶಕ್ತಿ ಇಲ್ಲಿ ಪೊರಕೆ ಹಿಡ್ಕೊಂಡು ಅಧಿಕಾರಿಗಳಿಗೆ ಒಡೆದು ಕಳಿಸಿದ್ರು ಅಲ್ಲಿಂದ. ಈಗ ಯಾರೆಲ್ಲ ರೈತರು ಹೋರಾಟವನ್ನ ಮಾಡಿದ್ರು ಆ ರೈತರ ವಿರುದ್ಧವಾಗಿ ಈಗ FIR ದಾಖಲಾಗಿದೆ. ಕೊಲೆಗೆ ಯತ್ನ ಅನ್ನುವಂತಹ ನಿಟ್ಟಿನಲ್ಲಿ FIR ಅನ್ನ ದಾಖಲು ಮಾಡಲಾಗಿದೆ. ಈಗ ರೈತರ ಬೆನ್ನಿಗೆ ಹಿಂದೂ ಹುಲಿ ಯತ್ನಾಳ್ ಈಗ ಅವ್ರ ಬೆನ್ನಿಗೆ ನಿಂತಿರುವಂಥದ್ದು. ಈ ಒಂದು ಬಿಡದಿ ಟೌನ್ಶಿಪ್ ಅಂತ್ಯ ಆಗುವವರೆಗೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ, ರೈತರ ಜೊತೆಗೆ ನಾನು ಇರ್ತೀನಿ, ನಾನಿರೋದೇ ನಿಮಗಾಗಿ ಅಂತ ರೈತರ ಬೆನ್ನಿಗೆ ಬಸನಗೌಡ ಯತ್ನಾಳ್ ನಿಂತಿರುವಂಥದ್ದು. ಅಂದ್ರೆ ಕೇಸು ಹಾಕಿಸಿಕೊಂಡಿರುವಂತಹ ರೈತರು ಧೃತಿಗೆಡಬೇಕಾಗಿಲ್ಲ, ನಮ್ಮ ಕಾನೂನು ತಂಡ ರೈತರ ಜೊತೆ ನಿಲ್ಲುತ್ತೆ, ಉಚಿತ ನೆರವನ್ನ ನೀಡುತ್ತೆ, ಹೋರಾಟ ಅಂತ್ಯ ಕಾಣುವ ತನಕ ನಿಮ್ಮ ಜೊತೆ ನಾನಿರ್ತೀನಿ ಅಂತ ಹೇಳಿ ಬಸನಗೌಡ ಪಾಟೀಲ್ ಈಗ ರೈತರ ಬೆನ್ನಿಗೆ ನಿಂತಿದ್ದಾರೆ. ರೈತರ ಅನುಮತಿ ಇಲ್ಲದೆ ನಿನ್ನೆ ಸರ್ವೆ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಇದೀಗ FIR ದಾಖಲಾಗಿದೆ.